ಗವರ್ನರ್ ಮೇಲೆ ಒತ್ತಡವನ್ನು ಹಾಕಿ ಕೇಂದ್ರವನ್ನು ಟೀಕಿಸುವ ಕೆಲಸಕ್ಕಿಳಿದಿದ್ದಾರೆ ಕಾಂಗ್ರೆಸ್ಸಿಗರು. ಇದು ಅಕ್ಷಮ್ಯ ಅಪರಾಧ ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಭಾಷಣ ಓದಬೇಕಾ ಬೇಡವಾ ಎಂಬಂತಹ ಅಧಿಕಾರ ರಾಜ್ಯಪಾಲರಿಗೆ, ಅದು ಅವರ ವಿವೇಚನೆಗೆ ಬಿಟ್ಟಂತಹ ವಿಚಾರ. ಕೇಂದ್ರವನ್ನು ಅವಹೇಳನ ಮಾಡುವುದಕ್ಕೆ ಈ ರೀತಿಯ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಾ ಇದೆ ಅಂತ ಹೇಳಿ ಟೀಕಿಸಿದ್ದಾರೆ. ಭಾರತದ ಸಂವಿಧಾನದ ಅಡಿಯಲ್ಲಿ ರಾಜ್ಯಪಾಲರಿಗೆ ಅತ್ಯಂತ ಉನ್ನತ ಹಾಗೂ ಗೌರವಾನ್ವಿತ ಹುದ್ದೆ ಇದೆ. ಫೆಡರಲ್ ವ್ಯವಸ್ಥೆಯಲ್ಲಿ ಗವರ್ನರ್ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಸಂವಿಧಾನದ ವಿಧಿ 175 ಪ್ರಕಾರ ಅವರೇ ಈ ಅಧಿವೇಶನವನ್ನು, ಜಂಟಿ ಅಧಿವೇಶನವನ್ನು ಕರೆಯೋರು. ಅವರ ಆದೇಶದ ಮೇಲೇ ಈ ಜಂಟಿ ಅಧಿವೇಶನ ನಡೆಯೋದು. ಅವರ ಆದೇಶದ ಮೇಲೇ ನಾವೆಲ್ಲರೂ ಕೂಡ ವಿಧಾನಸಭೆ ಒಳಗಡೆ ಬರುವಂಥದ್ದು. ಈ ಸರ್ಕಾರ ಕ್ಯಾಬಿನೆಟ್ ಇರ್ತಕ್ಕಂಥದ್ದು ರಾಜ್ಯಪಾಲರಿಗೆ ಸಲಹೆ ಕೊಡುವಂಥದ್ದಕ್ಕೆ, ಮತ್ತು ರಾಜ್ಯಪಾಲರು ಏನು ಮಾತಾಡಬೇಕು ಕರ್ನಾಟಕದ ಅಭಿವೃದ್ಧಿ ಬಗ್ಗೆ, ಅದರ ಬಗ್ಗೆ ಒಂದು ವಿಶ್ಲೇಷಣೆಯನ್ನು ಗವರ್ನರ್ ಭಾಷಣದಲ್ಲಿ ನಿರಂತರವಾಗಿ ಕೊಡ್ತಾ ಇದ್ದಾರೆ. ಎಲ್ಲರೂ ನಮ್ಮ ಸರ್ಕಾರ ಇದ್ದಾಗೂ ನಾವು ಮಾಡ್ತಾಯಿದ್ವಿ. ಆದರೆ ಇವತ್ತು ಕಾಂಗ್ರೆಸ್ಸಿನವರು ಗವರ್ನರ್ ಮೇಲೆ ಒಂದು ರೀತಿ ಹೊರೆ ಅಂದರೆ ಒತ್ತಡ ಹಾಕಿ ಅವರ ಬಾಯಿಂದ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡುವಂಥ ಒಂದು ನೀಚ ಕಾರ್ಯಕ್ಕೆ ಕಾಂಗ್ರೆಸ್ ಅವರು ಇಳಿದಿದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಇವೆರಡನ್ನು ಉಲ್ಲಂಘನೆ ಮಾಡ್ತಾ ಇರೋದು ನಮ್ಮ ಸರ್ಕಾರ ಅಲ್ಲ. ಇದು ಎಲ್ಲಿಂದ ಡೈರೆಕ್ಷನ್ಸ್ ಬರ್ತಾ ಇದೆ ನನಗೆ ಗೊತ್ತಿಲ್ಲ, ಅದು ಮಾನ್ಯ ರಾಜ್ಯಪಾಲರಿಗೆ ತಾವು ಕೇಳಬೇಕಾಗುತ್ತೆ. ಆದರೆ ಭಾಳ ಸ್ಪಷ್ಟವಾಗಿ ಅಲ್ಲಿ ನಮ್ಮ ಭಾಷಣದಲ್ಲಿ ಹೌದಪ್ಪ ಏನೋ ಸುಳ್ಳು ಹೇಳಿಸ್ತಾ ಇದ್ದೀವಿ, ಏನೋ ಇರ್ಲಾರ್ದ ಕತೆಗಳನ್ನು ಕಟ್ಟಿಬಿಟ್ಟು ಅವ್ರ ಕಡೆಯಿಂದ ಓದಿಸ್ತಾ ಇದ್ದೀವಿ ಅಂದರೆ ಅದು ಒಪ್ಕೋದಾಯಿತು. ವಿ ಆರ್ ಮೇರ್ಲಿ ಸ್ಟೇಟಿಂಗ್ ದ ಫ್ಯಾಕ್ಟ್ಸ್. ಏನು ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಪ್ರಧಾನಮಂತ್ರಿಗೆ ಭೇಟಿಯಾಗಿದ್ದಾರೆ, ಅದು ಅದರಲ್ಲಿದೆ. ಕೃಷ್ಣ ಬೈರೇಗೌಡರು ನಿರ್ಮಲಾ ಸೀತಾರಾಮನ್ ಅವರಿಗೆ ಏನು ಹೇಳಿದ್ದಾರೆ ಅದನ್ನು ಉಲ್ಲೇಖಿಸಿದ್ದೀವಿ. ನಾನು ಹೋಗಿ CR ಪಾಟೀಲ್ ಅವರಿಗೆ ಏನು ನಾನು ಕೇಳ್ಕೊಂಡಿದ್ದೀನಿ ಅದ್ರ ಬಗ್ಗೆ ಇದೆ. ಇವೆಲ್ಲನೂ ಹೇಳಬಾರ್ದು ನಮ್ಮ ಜನರಿಗೆ. ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಮೋಸ ಇರ್ಬೋದು, ಭಯೋತ್ಪಾದನೆ, ಏನು ತೆರಿಗೆ ಭಯೋತ್ಪಾದನೆ ಇರ್ಬೋದು, ಇದ್ರ ಬಗ್ಗೆ ಚರ್ಚೆ ಮಾಡಬಾರ್ದಾ? ಕನ್ನಡಿಗರು ಆಗ್ತಾ ಇರುವಂಥ ಮೋಸ ಚರ್ಚೆ ಮಾಡಬಾರ್ದಾ? ಕರ್ನಾಟಕಕ್ಕೆ ಹೇಳಲಾರ್ದೆ 40% ನೀವು ಯಾವುದೋ ಒಂದು ಹೊಸ ಆ್ಯಕ್ಟನ್ನು ತಂದುಬಿಟ್ಟು ನಮ್ಮ ಮೇಲೆ ಹೀರ್ತಾ ಇದ್ದೀರಲ್ಲ, ಅದ್ರ ಬಗ್ಗೆ ಚರ್ಚೆ ಆಗಬಾರ್ದಾ? ನಾವು ಹೇಳ್ತಾ ಇರೋದು ನಮ್ಮ ಇತಿಮಿತಿನಲ್ಲಿ ಏನಿದೆ ಅದನ್ನೇ ನಾವು ಕೊಟ್ಟಿರೋದು. ಈಗ ಅದನ್ನು ಓದೋಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಷನ್ಸ್ ಎಲ್ಲಿಂದ ಬರ್ತಾ ಇದೆ, ಯಾಕೆ ಬರ್ತಾ ಇದೆ? ಸಾಂವಿಧಾನಿಕವಾಗಿ ಏನು ಅವರ ಕರ್ತವ್ಯ ಇದೆ ಅಷ್ಟಕ್ಕೆ ನಾವು ಸೀಮಿತ ಇರೋದು. ಇಲ್ಲ ಇದು ನನಗಿಷ್ಟ ಇಲ್ಲ, ನಾನು ಓದೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋದು ಪರಮಾಧಿಕಾರ ಯಾರಿಗೂ ಇಲ್ಲ. ಆ ಅಧಿಕಾರ ಸರ್ಕಾರಕ್ಕಿರೋದು. ನಮ್ಮ ಭಾಷಣದಲ್ಲಿ ಯಾವುದೇ ರೀತಿಯಾದಂಥ ಕತೆಗಳು ಇಲ್ಲ, ಸತ್ಯಾಂಶ ಇದೆ. ಕೇಂದ್ರ ಸರ್ಕಾರಕ್ಕೆ ನಾವೇನು ಪತ್ರ ಬರೆದಿದ್ದೇವೆ ಅದರ ಅಂಕಿಅಂಶಗಳು ಇದೆ ಹೊರತು ಬೇರೆ ಯಾವುದೇ ರೀತಿಯಾದಂಥ ಯಾರಿಗೋ ನಿಲ್ಲಿಸೋದಿರ್ಬೋದು, ಕೇಂದ್ರ ಸರ್ಕಾರಕ್ಕೆ ನಿಲ್ಲಿಸೋದಿರ್ಬೋದು, ಅಥವಾ ಅವ್ರ ಮೇಲೆ ಜವಾಬ್ದಾರಿ ಹಾಕೋದಿರಬಹುದು ಅಂತ ಯಾವುದೇ ಇದು ಇಲ್ಲ. ಸರ್, ಈಗ ಕಾನ್ಸ್ಟಿಟ್ಯೂಷನ್ ಕಾನ್ಫ್ಲಿಕ್ಟ್ ಅನ್ನು ಕ್ರಿಯೇಟ್ ಮಾಡುವಂಥ ಪರಿಸ್ಥಿತಿಯನ್ನು ನಿರ್ಮಾಣ ಆಗಿದೆ. ಸರಿ, ರಾಜ್ಯಪಾಲರನ್ನ ಕ್ರಿಯೇಟ್ ಮಾಡುವಂಥ ಪ್ರಯತ್ನ ನಡೀತಾ ಇದೆ. ನನಗೆ ಗೊತ್ತಿಲ್ಲ ಇವರೇ, ಇಲ್ಲಿವರೆಗೂ ಇಂಥ ಪ್ರವೃತ್ತಿ ನಮ್ಮ ರಾಜ್ಯದಲ್ಲಿ ಎಂದೂ ಬೆಳೆದಿಲ್ಲ, ಬೆಳಿಬಾರ್ದು. ಆದರೆ ಇದು ಬೆಳೆಸೋದು ಬಿಡೋದು ರಾಜ್ಯಪಾಲರ ಕೈನಲ್ಲಿದೆ ಅಲ್ಲ. ನಮ್ಮ ಭಾಷಣದಲ್ಲಿ ಒಂದನ ಸುಳ್ಳಿದ್ರೆ, ಒಂದನ ಕತೆ ಇದ್ದರೆ ಅವ್ರು ಓದೋದು ಬೇಡ. ಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿಗೆ ಏನು ಸ್ಪಷ್ಟಗೊಳಿಸಿದ್ದಾರೆ, ನಾನು ಹೋಗಿ ನಮ್ಮ ಮಂತ್ರಿಗಳಿಗೆ ಏನು ಹೇಳಿದ್ದೀನಿ ಕೇಂದ್ರದಲ್ಲಿ ಅಷ್ಟೇ ಇರೋದು. ಅಂಕಿಅಂಶಗಳಿರೋದು, ದತ್ತಾಂಶಗಳಿರೋದು, ಮತ್ತು ಸತ್ಯ ಇರೋದು. ಅದನ್ನು ಓದಬೇಕು, ಅದನ್ನು ಕರ್ನಾಟಕದ ಜನರಿಗೆ ತಿಳಿಸ್ಬೇಕಲ್ಲ. ಸರ್, ರಾಜ್ಯಪಾಲರಿಗೆ ನೀವು ಸಚಿವ ಸಂಪುಟ ಕೊಟ್ಟಂತ ಕಾಪಿನೇ ಯಥಾವತ್ತು ಓದಬೇಕು ಅಂತ ಯಾವ ಕಾನ್ಸ್ಟಿಟ್ಯೂಷನ್ ಯಾವ ಆರ್ಡರ್ ಇಲ್ಲ ಇದೆ. ಆರ್ಟಿಕಲ್ 176. ಅಧಿವೇಶನಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಧಿವೇಶನ ಆರಂಭ ಆಗುತ್ತೆ. ಈಗ CM ಸಿದ್ದರಾಮಯ್ಯನವರು
ವಿಧಾನಸೌಧದತ್ತ ತೆರಳುತ್ತಾ ಇರುವಂತಹ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಜ್ಯಪಾಲರು ಕೂಡ ಅಧಿವೇಶನಕ್ಕೆ ಆಗಮಿಸ್ತಾರೆ. ಅಧಿವೇಶನದಲ್ಲಿ ಭಾಷಣವನ್ನು ನಡೆಸೋದಕ್ಕೆ ಮುಂದಾಗ್ತಾರೆ.